ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ನಲ್ಲಿ ಚಿನ್ನಯ್ಯ ಜಡ್ಜ್ ಎದುರು ಹೇಳಿಕೆ ದಾಖಲಿಸಿದ್ದಾನೆ. ತಿಮರೋಡಿ, ಮಟ್ಟಣ್ಣನವರ್, ಜಯಂತ್ ಸೇರಿದಂತೆ ಹಲವರು ಷಡ್ಯಂತ್ರ ರೂಪಿಸಿದ್ದರು. ಒತ್ತಡ, ಬೆದರಿಕೆ ಹಾಕಿದ್ರಿಂದ ಸುಳ್ಳು ಹೇಳಿಕೆ ಕೊಟ್ಟಿದ್ದೆ. ಜಯಂತ್, ಮಟ್ಟಣ್ಣನವರ್ ಬುರುಡೆ ತಂದು ಕೊಟ್ಟಿದ್ರು. ಅವರ ಮಾತು ನಂಬಿ ತಪ್ಪು ಮಾಡಿದೆ. ಈಗ ತಪ್ಪಿನ ಅರಿವಾಗಿ ಸತ್ಯ ಹೇಳ್ತಾ ಇದ್ದೇನೆ ಅಂತ ನಿನ್ನೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡು ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾನೆ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಕೇಸ್ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿದೆ. ಇನ್ನು ಧರ್ಮಸ್ಥಳದ ಬಂಗಲೆಗುಡ್ಡದ ಬಳಿ ತುಮಕೂರು ಮೂಲದ ವ್ಯಕ್ತಿ ಆದಿಶೇಷ ಡಿಎಲ್ ಪತ್ತೆಯಾಗಿದ್ದು, ಆದಿಶೇಷನ ಕುಟುಂಬದವರ ದೂರನ್ನ ಗುಬ್ಬಿ ಪೊಲೀಸರು ಸ್ವೀಕರಿಸಿಲ್ಲ. ಬಂದ ಫ್ರೆಂಡ್ ಎಲ್ಲ ಕರ್ಕೊಂಡು ಹಿಂಗೆ ಬಂದು ಅಕ್ಕನ ಹತ್ರ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದ. ಹಂಗ ಇವತ್ತು ಹೋಗ್ಬೇಡ ಕಣ, ಅಲ್ಲೇ 4 ಗಂಟೆ ಆಗೈತೆ ಅಂದೆ. ಇಲ್ಲಮ್ಮ ಹೋಗ್ತಿದ್ದೆ. ಹಬ್ಬ ಇನ್ನೊಂದು 15 ದಿವಸ ಆಯ್ತಪ್ಪ, ಬತ್ತೀನಮ್ಮ ಜೋರಂಗ್ ಮಾಡೋಣ ಮರಿತು. ಬದ್ಲು ಇಲ್ಲ, ಫೋನ್ ಮಾಡ್ಲಿಲ್ಲ.